ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 2ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಏನಂದರೆ, ಭಗವದ್ಗೀತೆಯ ಒಂದು ತಪ್ಪು ನಿರ್ಧಾರ ಮತ್ತು ಸರಿ ನಿರ್ಧಾರವನ್ನು ಮತ್ತು ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ನಮ್ಮ ಒಂದು ಕೆಲಸದ ಗೊಂದಲದಲ್ಲಿ ನಾವು ಸಿಲುಕಿಕೊಂಡಾಗ ಆಗ ನಾವು ಏನೇ ಮಾಡಬೇಕು, ಏನನ್ನಾಗಲಿ ಒಂದು ಒಳ್ಳೆಯ ಉಪದೇಶವನ್ನು ತಗೋಬೇಕು ಅಂದರೆ ಇವತ್ತಿನ 2ನೇ ಶ್ಲೋಕವನ್ನು ಸಂಪೂರ್ಣ ನಮಗೆ ತಿಳಿಸುತ್ತದೆ. ಇವತ್ತಿನ ಶ್ಲೋಕ ಏನಂದರೆ, ನಮ್ಮ ಏನನ್ನಾಗಲಿ ಒಂದು ನಿರ್ಧಾರ, ಏನನ್ನಾಗಲಿ ತಿಳ್ಕೊಬೇಕಂದಾಗ, ಏನನ್ನಾಗಲಿ ಕೇಳಬೇಕಂದಾಗ, ಯಾವುದೇ ಒಂದು ಹೊಸ ದಾರಿ ಹುಡುಕಿದಾಗ ನೂರಾರು ಸಲಹೆಗಳೇ ಬರ್ತಾವೆ ಮತ್ತು ಸಾವಿರಾರು ದಾರಿಗಳು ಬರ್ತಾವೆ. ಆಗಾಗ ನಮಗೆ ತಿಳಿಯುತ್ತದೆ ನಾವೇನು ಮಾಡಬೇಕು ಏನಿಲ್ಲ ಅಂತ. ನಮಗೆ ಬಹಳ ಗೋಚರದಿಂದ ಒಂದು ರಹಸ್ಯ ಮತ್ತು ಏನನ್ನು ಮಾಡಬೇಕನ್ನುವ ಒಂದು ನಮಗೆ ಗೊಂದಲದಿಂದ ನಾವು ಸಿಲುಕೊಂಡಾಗ ನಮಗೆ ತಿಳಿಸುತ್ತದೆ ಭಗವದ್ಗೀತೆ. ನೀವು ಯಾಕೆ ಈ ಥರ ಆಗಿದ್ದೀರಾ, ಅದಕ್ಕೆ ಪರಿಹಾರವೇ ನಮ್ಮ ಭಗವದ್ಗೀತೆಯನ್ನು ತಿಳ್ಕೊಳ್ಳಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅವರು ನಮಗೆ ತಿಳಿಸಿದ್ದಾರೆ. ಇವತ್ತಿನ ಶ್ಲೋಕವನ್ನು ಎಲ್ಲರಿಗೂ ತಿಳಿಸೋಣ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ ಇಮಿಡಿಯೇಟ್ಲಿ ಆಗಿ ನಾನು ವಿಡಿಯೋ ನೋಟಿಫಿಕೇಶನ್ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಶ್ಲೋಕ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ಶ್ಲೋಕ, ವ್ಯಾಮ್ಯಶ್ರೀನ್ಯವಾಕ್ಯನ್ಯ ಬುದ್ಧ್ಯಂ ಮೋಹಸ್ಯವಾಮೇ ತದೇಕಂ ವದಾನಿಚ್ಛತ್ಯ ಯನಾಶ್ರಯೋಸಹಂ ಯಮಂ. ಇದರ ಅರ್ಥ, ನಿನ್ನ ಸದ್ಗ್ರಾತದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತದೆ. ಆದ್ದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಅಂದರೆ ಈಗ ಅರ್ಜುನನು ಹೇಳ್ತಿದ್ದಾರೆ, ನೀನು ಶ್ರೇಯಸ್ಸು ಮತ್ತು ನೀನು ಜ್ಞಾನವಂತ, ನೀನು ತಿಳಿದವಂತ ಮತ್ತು ಇನ್ನಷ್ಟು ನೀನು ಬಲಶಾಲಿ ಎಂದ ಹೇಳುತ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ ಅವರು ಏನಂತಾರಂದ್ರೆ, ನೀವು ಗೊಂದಲ ಸಮಯದಲ್ಲಿ ಶ್ರೇಷ್ಠತೆ ಹುಡುಕಾಟ, ಅಂದರೆ ನಿಮ್ಮ ಗೊಂದಲದಲ್ಲಿ ನೀವು ಏನನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ದೈನ ಜೀವನದಲ್ಲಿ ನಾವು ಅನಿಶ್ಚಿತೆಯ ಎದುರು ನಿಂತಾಗ ಈ ಶ್ಲೋಕ ನಮಗೆ ದಾರಿ ದೀಪವಾಗುತ್ತದೆ. ಅರ್ಜುನನ ಕೃಷ್ಣನ ಒಂದು ಕಡೆ ಜ್ಞಾನ ಶ್ರೇಷ್ಠ ಎನ್ನುತ್ತೇನೆ, ಇನ್ನೊಂದು ಕಡೆ ಕರ್ಮ ಯುದ್ಧ ಮಾಡು ಎನ್ನುತ್ತಾನೆ. ಅಂದರೆ ನೀನು ಶ್ರೇಷ್ಠ, ನೀನು ಒಳ್ಳೆ ವ್ಯಕ್ತಿ, ನೀನು ಒಂದು ಯುದ್ಧ ಮಾಡೋಕ್ಕೆ ಅರ್ಹನು ಇದೆಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ನೀ ಯುದ್ಧ ಮಾಡು, ಕರ್ಮ ಮಾಡು, ನಿನ್ನ ಕರ್ಮಕ್ಕೆ ನಾನು ಯಾವತ್ತೂ ಸರಿಸಾಟಿಯಾಗಿರ್ತೀನಿ ಮತ್ತು ನಿನ್ನ ಕರ್ಮದ ಹಿಂದೆ ನಾ ಯಾವಾಗಲೂ ಇದ್ದೇ ಇರ್ತೀನಿ ಅಂತ ಇನ್ನೊಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ಎರಡು ಕಡೆ ಅವರೇ ಹೇಳಿ ಅವರಿಗೆ ಇದರಿಂದ ಅರ್ಜುನನಿಗೆ ಗೊಂದಲ ಉಂಟಾಗುತ್ತದೆ. ನಾ ಇದು ಮಾಡಬೇಕಾ, ಅದು ಮಾಡಬೇಕಾ, ನಾ ಶ್ರೇಯಸ್ ಅಂತ ತಿಳ್ಕೋಬೇಕಾ, ಏನು ನಾನು ಒಂದು ಯುದ್ಧ ಮಾಡೋಕ್ಕೆ ಅರ್ಹನ ಇದೀನಿ ಅನ್ನೋ ತಿಳ್ಕೋಬೇಕಾ ಅನ್ನುವ ಅವರಿಗೆ ಒಂದು ಗೋಚರ ಒಳಗಿನ ಸಮಸ್ಯೆ ಉಂಟಾಗುತ್ತೆ ಮತ್ತು ಗೊಂದಲ ಕೂಡ ಉಂಟಾಗುತ್ತೆ. ನಮ್ಮ ಜೀವನಕ್ಕೆ ಏನು ಸಂಬಂಧ ಅಂದರೆ, ಇಂದಿನ ಜಗತ್ತಿನಲ್ಲಿ ನಮಗೆ ನೂರಾರು ದಾರಿಗಳು, ನಾವೇನನ್ನಾಗ್ಲಿ ಒಂದು ದಾರಿಯನ್ನು ರೂಪಿಸ್ಕೊಂಡಾಗ ನೂರಾರುಗಳು ದಾರಿ ಬರ್ತವೆ. ಈ ದಾರಿ ಓಕೆ ಆಗುತ್ತಾ ಇಲ್ವಾ, ಇದೇನ ಅದ್ರ ಸಮಸ್ಯೆ ಆಗುತ್ತಾ, ಏನಾಗುತ್ತೆ ಅಂತ ನಮಗೆ ತಿಳಿದೇನೆ ನಾವು ದಾರಿ ಸರಿ ಇಲ್ಲ ಅಂತ ತಪ್ಪಾಗಿ ತಿಳ್ಕೊಂತೀವಿ. ಮತ್ತು ಸಾವಿರಾರು ಸಲಹೆಗಳು, ಅಂದರೆ ಇದು ಮಾಡು, ನೀವು 100 ಜನಕ್ಕೆ ಕೇಳಿ 100 ಸಲಹೆಗಳು ಸಿಗ್ತವೆ, 1000 ಜನಕ್ಕೆ ಕೇಳಿ 1000 ಸಲಹೆಗಳು ಸಿಗ್ತವೆ. ಹಾಗೆ ಸಲಹೆಗಳೂ ಜಾಸ್ತಿ ಇದ್ದಾವೆ, ದಾರಿಗಳೂ ಜಾಸ್ತಿ ಇದ್ದಾವೆ. ಇದರಿಂದ ನಮ್ಮ ಬುದ್ಧಿ ಭ್ರಮೆಯವಾಗುತ್ತದೆ. ಅಂದರೆ ನಮ್ಮ ಬುದ್ಧಿಯನ್ನು ನಾವು ಕಳ್ಕೋಬೇಕಾಗುತ್ತೆ, ನಮ್ಮ ಬುದ್ಧಿಶಕ್ತಿಯನ್ನು ನಾವು ಕಳ್ಕೋಬೇಕಾಗುತ್ತೆ. ಏನನ್ನಾಗ್ಲಿ ಒಂದು ಕಾರ್ಯ ಮಾಡಬೇಕಾಗಿದ್ರೆ, ನಿಮ್ಮ ಕೆಲಸವನ್ನು ನೀವು ಏನನ್ನಾಗ್ಲಿ ಹೊಸದಾಗಿ ಮಾಡಬೇಕಾದಾಗ ಅವಾಗ ನೀವು ಏನು ಮಾಡಬೇಕಂದ್ರೆ, ನಮ್ಮ ಮನಸ್ಸನ್ನು ಒಂದು ದೃಢ ನಿರ್ಧಾರವನ್ನು ತಗೋಬೇಕು. ದೃಢ ನಿರ್ಧಾರವನ್ನು ತಗೊಂಡಾಗ ಮಾತ್ರವೇ ನಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳೋಕೆ ಆಗುವುದು. ಹಾಗಾಗಿ ಆಗ ನಾವು ನನಗೆ ನಿಜವೂ ಒಳ್ಳೆಯಾಗುವ ಒಂದು ದಾರಿ ಯಾವುದು ಎಂದು ಹುಡುಕಾಟ ಅವಶ್ಯಕತೆ ಈ ಶ್ಲೋಕ ನೆನೆಸುತ್ತದೆ. ಅಂದರೆ
ನಿಮ್ಮ ಜೀವನಕ್ಕೆ ಏನನ್ನು ಒಂದು ದಾರಿಯನ್ನು ರೂಪಿಸಿಕೊಂಡಾಗ, ಒಂದು ಏನನ್ನಾಗ್ಲಿ ಕೇಳಿದಾಗ, ಆಗವೇ ನಿಮ್ಮ ಈ ಶ್ಲೋಕವನ್ನು ನಿಮ್ಗೆ ಅರ್ಹತೆ ಆಗಿ ನಿಲ್ಕೊಳ್ಳುತ್ತೆ. ಮತ್ತು ಈ ಶ್ಲೋಕ ಏನನ್ನತ್ತೆ ಅಂದ್ರೆ, ನೀವೇನನ್ನಾಗ್ಲಿ ಮಾಡಿ, ಏನನ್ನಾಗ್ಲಿ ಬಿಡಿ, ಆದ್ರೆ ನಿಮ್ಮ ಮನಸ್ಸಿನ ಒಂದು ದೃಢ ನಿರ್ಧಾರವನ್ನು ತಗೊಂಡು ನಿಮ್ಮ ಕೆಲಸವನ್ನು ಮಾಡಿ. ನೂರಾರು ದಾಳಿಗಳು ಬಂದರೂ ಸಹ, ನೂರಾರು ಸಲಹೆಗಳು ಬಂದರೂ ಸಹ ಅದಕ್ಕೆ ಯಾವತ್ತಿಗೂ ಗೊಂದಲದಲ್ಲಿ ಸಿಲುಕಬೇಡಿ ಅಂತ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಕರ್ಮಯೋಗದ ಅಧ್ಯಾಯದ 3ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಮತ್ತು ಈ ಶ್ಲೋಕ ನಿಮ್ಗೆ ಸಂಪೂರ್ಣ ಜ್ಞಾನಾಂತರಕವಾಗಿ ಇದ್ದೀರಾ ಅಂತ ತಿಳ್ಕೊಂತೀನಿ. ಮತ್ತು ಈ ಸಂಪೂರ್ಣ ಜ್ಞಾನ ನಿಮ್ಗೆ ಸಿಕ್ಕಿದೆ ಅಂತ ತಿಳ್ಕೊಂತೀನಿ. ಮತ್ತು ಇನ್ನಷ್ಟು ಶ್ಲೋಕಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಮತ್ತು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಇನ್ನಷ್ಟು ಜನಗಳಿಗೆ ನಮ್ಮ ಭಗವದ್ಗೀತೆಯನ್ನು ಎಲ್ಲರಿಗೂ ರೂಪಿಸಿಕೊಳ್ಳೋಣ. ಮತ್ತು ಭಗವದ್ಗೀತೆಯಲ್ಲಿ ಸಾಕಷ್ಟು ಶ್ಲೋಕಗಳನ್ನು ತಿಳಿಸೋಣ. ಹಾಗಾಗಿ ನನ್ನ ಒಂದು ಚಾನಲನ್ನು ಒಂದು ದೊಡ್ಡ ಮಟ್ಟಕ್ಕೆ ನಿಮ್ಮ ಒಂದು ಪ್ರೀತಿಯಿಂದ ನಮ್ಮ ಒಂದು ಚಾನಲನ್ನು ಬೆಳೆಸೋಣ. ಹಾಗಾಗಿ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಮುಕ್ತಾಯಿಸೋಣ. ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ರಾಮ, ರಾಮ ರಾಮ ಹರೇ ರಾಮ, ಹರೇ ರಾಮ ಹರೇ ಹರೇ. ಎಲ್ಲರಿಗೂ ರಾಧೆ ರಾಧೆ, ಎಲ್ಲರಿಗೂ ನಮಸ್ಕಾರ.